ಗೆಳೆಯ, ನಿನ್ನ ಜೀವನ ಬದಲಾಗೋ ಸಮಯ ಬಂದೈತಿ. ಇವತ್ತು ನೀನು ಕಷ್ಟದಾಗಿರಬಹುದು, ಇವತ್ತು ನೀನು ಸೋತವನಂಗ ಕಾಣಬಹುದು, ಇವತ್ತು ನಿನ್ ಮ್ಯಾಗ ಎಲ್ರಿಗೂ ನಂಬಿಕೆ ಇಲ್ದಂಗ ಆಗಿರಬಹುದು. ಆದ್ರ ಇವತ್ತು ನೀನು ಹೆಂಗದಿ ಅನ್ನೋದು ಮುಖ್ಯ ಅಲ್ಲ, ನಾಳೆ ನೀನು ಏನಕ್ಕೆ ಅನ್ನೋದು ಬಹಳ ಮುಖ್ಯ ಐತಿ. ಯಾರ ಕೆಳಗ್ ಬೀಳಾರ್ದು ಮ್ಯಾಗ ಬಂದಿಲ್ಲ, ಆದ್ರ ಬಿದ್ದು ಎದ್ದ ವ್ಯಕ್ತಿಗಳ ಇವತ್ತ ಇತಿಹಾಸ ಸೃಷ್ಟಿ ಮಾಡ್ಯಾರ. ಅಂತದ್ದು ಜೀವನದಾಗ ಏನ್ ಸಮಸ್ಯೆ ಆಗೈತಿ ಗೆಳೆಯ? ಸಾಲ ಐತೇನು? ವ್ಯಾಪಾರ ಸರಿಯಾಗಿ ನಡೆವಲ್ದೇನು? ಕೈಯಾಗ ಉದ್ಯೋಗ ಇಲ್ಲನು? ಎಲ್ಲಾ ಜನ ನಿನ್ನ ಕೀಳಾಗಿ ಕಾಣ್ತಾರೇನು? ನಿನ್ನ ಮಾತಿಗೆ ಒಟ್ಟ ಬೆಲೆ ಇಲ್ದಂಗ ಆಗೈತೇನು? ಒಂದು ಮಾತು ನೆನಪಿಟ್ಕೋ, ಕಷ್ಟ ನಿನ್ನ ಮುರಿಯಾಕ್ ಬಂದಿಲ್ಲ, ನಿನ್ನ ತಾಕತ್ತನ್ನ ಇನ್ನೂ ಹೆಚ್ಚಿಗೆ ಮಾಡಕ್ ಬಂದೈತಿ. ಬಂಗಾರ ಬೆಂಕಿಯ ಕರಗಿದ್ರಷ್ಟ ಒಂದು ಒಳ್ಳೆ ಬಂಗಾರ ಆಗಕ್ ಸಾಧ್ಯ. ಹಂಗ ಮನುಷ್ಯ ಕಷ್ಟಗಳನ್ನ ಎದುರಿಸಿದ್ರಷ್ಟೇ ಒಬ್ಬ ಯಶಸ್ವಿ ವ್ಯಕ್ತಿ ಆಗಕ್ ಸಾಧ್ಯ. ಗೆಳೆಯ, ಇವತ್ತಿಂದ ಒಂದು ನಿರ್ಧಾರ ಮಾಡು. ಏನ ಆಗ್ಲಿ ನಾನು ಅಳಂಗಿಲ್ಲ, ಏನ ಆಗ್ಲಿ ನಾನು ಯಾರಿಗೂ ಬೇಯಂಗಿಲ್ಲ. ನನ್ನ ಕೆಲಸ ಆಗ್ಲಿಲ್ಲ ಅಂದ್ರ ಬೇರೆಯವ್ರ ಮೇಲೆ ಹಾಕೋದಿಲ್ಲ. ನನ್ನ ಕನಸುಗಳಿಗೆ ಹೋರಾಡ್ತೀನಿ, ನನ್ನ ಕುಟುಂಬಕ್ಕ ಹೋರಾಡ್ತೀನಿ, ನನ್ನ ಯಶಸ್ವಿಗೆ ಪ್ರತಿದಿನ ಶ್ರಮ ಪಡ್ತೀನಿ. ಯಾರ ಬಂದು ನಿನ್ನ ಜೀವನವನ್ನ ಬದಲಾಯಿಸಂಗಿಲ್ಲ, ನಿನ್ನ ಜೀವನ ನೀನ ಬದಲಾಯಿಸಬೇಕು. ಒಂದು ದಿನ ಹೆಂಗಾಗ್ಬೇಕು ಅಂತಂದ್ರ, ಇವತ್ತು ನಿನ್ನ ನೋಡಿ ನಿನ್ನಿಂದ ದೂರ ಹೊಂಟವರ ನಿನ್ನ ಸಾಧನೆ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಳ್ಳೋಂಗಾಗ್ಬೇಕು. ಇವತ್ತು ನಿನ್ನ ನೋಡಿ ನಕ್ಕವರ ನಿನ್ನ ಕಡೆ ಬಂದು ಸಲಹೆ ಕೇಳೋಂಗಾಗ್ಬೇಕು. ಆ ದಿನಕ್ಕ ಇವತ್ತಿಂದ ಕೆಲಸ ಶುರು ಮಾಡು. ಪ್ರತಿದಿನ ಒಂದೊಂದು ಹೆಜ್ಜೆ ಮುಂದೆ ಸಾಗ್ಬೇಕು. ಇವತ್ತು ಸೋತ್ರು ಅದರಿಂದ ಪಾಠ ಕಲ್ತು ಮುಂದೆ ಹೋಗ್ಬೇಕು. ಗಮನದಾಗಿರ್ಲಿ, ನಿನ್ನ ಕಥೆ ಕೊನೆ ಪುಟ ಇನ್ನೂ ಬರೆದಿಲ್ಲ, ಅದಕ್ಕಂತ ಎದ್ದೇಳು, ಎಚ್ಚರವಾಗು, ನಿನ್ನ ಕನಸಿನಿಂದ ಓಡು. ನಿನ್ನ ಟೈಮ್ ಬಂದೈತಿ, ನಿನ್ನ ಗೆಲುವು ಬಂದ ಬರ್ತೈತಿ, ನಿನ್ನ ಜೀವನ ಬದಲಾಗ್ತೈತಿ.